ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳ್ರಿ, ನಮಸ್ಕಾರ ಸರ್. ಸರ್ ನಮಸ್ತೆ. ನಮಗೊಂದು ಟಾಟಾ ಬೋಲ್ಟು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಶೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲ್ಲು? ಅದು 2016 ಲಾಸ್ಟ್ ತಿಂಗಳು ಐತ್ರಿ. ಅದು 2016 ಮಾಡಲ್ ಎಂಡ್ ಐತ್ರಿ? ಎಂಡ್ ರೀ. ಓಕೆ. ಓನರ್ ಎಷ್ಟಿಗಿದ್ರೆ ಗಾಡಿಗೆ? ನಾವೀಗ ಸೆಕೆಂಡ್ ಓನರ್ ರೀ. ನೀವು ಸೆಕೆಂಡ್ ಓನರ್ ಇದ್ದೀರಾ, ಗಾಡಿ ಯಾರು ತೊಗೊಂತಾರೆ ಥರ್ಡ್ ಓನರ್ ಆಗ್ತಾರೆ ರೀ? ತರ್ಡ್ ಓನರ್ ಆಗ್ತಾರೆ ರೀ. ಓಕೆ ಸರ್. ರನ್ನಿಂಗ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ ಅದು ಫಸ್ಟ್ ಓನರ 35 ಓಡಿಸಿದ್ರಿ. ಓಕೆ. ನಾವೀಗ ತೊಗೊಂಡು ಒಂದು ತಿಂಗಳದಾಗ 5,000 ಓಡಿಸಿವ್ರಿ ಅದನ್ನೀಗ. ಫಸ್ಟ್ ಓನರ 35,000 ಓಡಿಸ್ಯಾರಿ. ತಾವು ಕೂಡ ಇವಾಗ ಗಾಡಿ ತೊಗೊಂಡು ಒಂದೇ ತಿಂಗಳು ಐತ್ರಿ ಈಗ? ಹಾಂ, ಒಂದು ತಿಂಗಳಾಯ್ತು. 5,000 ಓಡಿಸಿವ್ರಿ ನಾವು. ನೀವು 5,000 ಓಡಿಸಿದ್ರೆ ಅಂದರೆ ಟೋಟಲ್ ರನ್ನಿಂಗ್ ಓಡಿರೋದು 40,000 ಕಿಲೋಮೀಟ್ರ್ ಓಡೈತ್ರಿ ಇದು? ಹಾಂ, 40,000 ಕಿಲೋಮೀಟ್ರ್ ರೀ. ಓಕೆ. ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು ರೀ. ಪ್ರತಿಯೊಂದು ಕೂಡ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ದೀರಿ? ಹಾಂ, ಹೌದು ಹೌದು ರೀ. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಈಗ ಹಿಂದಿನ ಟೈರ್ ಅಂತೂ 100% ಅದಾವೆ ರೀ. ಓಕೆ. ಮುಂದಿನ ಒಂದು 80-90% ಅದಾವೆ ರೀ. ಓಕೆ. ಸ್ಟೆಪ್ನಿ ಕೂಡ ಇದೆಯಾ? ಸ್ಟೆಪ್ನಿ ಐತ್ರಿ, ಓಕೆ. ಜಾಕ್ ಐತಿ, ಎಲ್ಲ ಇದಾವೆ ರೀ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಸರ್, ಇಂಜನ್ ನೋಡ್ರಿ, ಅವ್ರು ಹೊಡೆದ ಈಗ ತೊಗೊಳೋರು ಏನಿದಾರಲ್ರಿ, ಹ್ಞೂ ಅವ್ರು ಹೊಡೆದ ಇದು ಹವೇದ ಮ್ಯಾಗ 24-25 ಬಂದ್ರೆ ಅವ್ರ ಗಾಡಿ ತೊಗೋಬೋದು ರೀ ಇದನ್ನ. ಅಂದರೆ ಮೈಲೇಜ್ 24ರಿಂದ ಪ್ಲಸ್ ಬರ್ತೈತೆ ರೀ ಇದು ಮೈಲೇಜ್? ಹಾಂ, 100% ಕೊಡ್ತೀವಿ ರೀ, ಅದ್ರ ಬಗ್ಗೆ ಏನಿಲ್ಲ. ಓಕೆ. ಅಂದರೆ ನಿಮ್ದು ಇಂಜನ್ ಶಿವಲ್ಡ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಏನಿಲ್ಲ ರೀ, ಕೆಲಸ ಏನಿಲ್ಲ. ಅದು ಹೆಂಗೆ ಕಂಪ್ನಿ ಫಿಟ್ಟಿಂಗ್ ಐತಿ. 2016 ಚಿಕ್ಕ ಏನದಾವು ಏನೂ ಬದಲಿಲ್ಲ, ಅವದಾವು. ಪ್ರತಿಯೊಂದು ಗಾಡಿಗೆ ವಸ್ತು ಕೂಡ ನೀವೇನು ಚೇಂಜ್ ಮಾಡಿಲ್ಲ ಪ್ರಾಡಕ್ಟ್? ಏನಿಲ್ಲ, ಎಲ್ಲ ಗಾಡಿಯಿಂದ ಕಂಪ್ನಿ ಫಿಟ್ಟಿಂಗ್ ಐತಿ. ಅದೇ ಕಂಪ್ನಿ ಫಿಟ್ಟೆಡ್ ಏನೇನು ಬಂದಿರ್ತೈತಿ ಅದೆಲ್ಲ ಕೂಡ ಅದೇ ಫಿಟ್ನೆಸ್ ರೀ. ಇದೆ ನಿಮ್ಮ ಗಾಡಿಗೆ? ಹಾಂ, ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಲ್ಲ, ಏನು ಇಲ್ಲೇ ಇಲ್ಲ ರೀ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲಿನ ಕೆಲಸ, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ರೀ? ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಯಾವ್ದು ಕ್ಲೀನ್ ಆ್ಯಂಡ್ ಇಲ್ಲ, ಕ್ಲಿಯರ್ ಐತ್ರಿ? ಯಾವುದು ಕೇಸ್ ಇಲ್ರಿ. ಮುಂದೆ ಇವು ಡೆಂಟ ಕ್ರ್ಯಾಚ ಯಾವ ಇಲ್ಲೇ ಇಲ್ರಿ ಒಂದು ಗಾಡಿ. ಈ ಗಾಡಿ ಭಾಳ ನೀಟ್ ಐತ್ರಿ, ಕ್ಲೀನ್ ಐತಿ. ಓಕೆ ಸರ್. ಇವಾಗ ಮೈಲೇಜ್ ಅಂತ ಹೇಳಿದ್ರೆ ತಾವು 24 ತನಕ ಮೇಲ್ಪಟ್ಟಿ ಮೈಲೇಜ್ ಬರ್ತದೆ ಅಂತ ಹೇಳಿದ್ರಿ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಅದು 2030 ಮಟ್ಟ ಐತ್ರಿ ಅದು. ಓಕೆ. FC. ಹ್ಞೂ ರೀ. ಇನ್ಶೂರೆನ್ಸು? ಇನ್ಶೂರೆನ್ಸ್ ಈಗ ನಾವೀಗ 1 ವರ್ಷದ ಮಾಡಿಸಿದೀವಿ ರೀ ಈಗ. ಓಕೆ. ಈಗ ಗಾಡಿ ತೊಗೊಂಡ್ರಿಗೆ 1 ವರ್ಷದ ತನಕ ಇನ್ಶೂರೆನ್ಸ್ ಕೂಡ ಸಿಗುವಂಥದ್ದು? ಹ್ಞೂ ರೀ, ಹೌದು ರೀ. ಓಕೆ. ಗಾಡಿ ತೊಗೊಂಡ್ ಬಳಿಕ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿದ್ರಾ? ಏನು ಇಲ್ಲ ಸರ್. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಏನೇನು ಐತ್ರಿ ಫೀಚರ್ಸು? ಪವರ್ ಸ್ಟೇರಿಂಗ, ಪವರ್ ವಿಂಡೋ, ಹ್ಞೂ ಮುಂದೆ ಸೆಂಟ್ರಲ್ ಲಾಕ, ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು ಎಲ್ಲ ಎಲ್ಲ ಕೂಡ ವರ್ಕಲ್ಲಿ ಎಲ್ಲ ವರ್ಕಿಂಗ್ ಐತ್ರಿ. ಏನಿದೆ, ಎಲ್ಲ ವರ್ಕಿಂಗ್ ಐತ್ರಿ. ಓಕೆ. ಗಾಡಿ ಇವಾಗ ಲೋನಲ್ಲಿ ಇರುವಂಥದ್ದಾ ಫುಲ್ ಕ್ಯಾಶಲ್ಲಿ ಐತ್ರಿ? ಕ್ಯಾಶ್ ಎಲ್ಲಿ ಐತ್ರಿ, ಲೋನ್ ಗೀನ್ ಏನಿಲ್ಲ ರೀ. ಓಕೆ ಸರ್. ಇವಾಗ ತಾವು ಹೇಳಿದ್ರಿ ಸರ್, ತಾವು ತೊಗೊಂಡ್ಬಿಟ್ಟು ಗಾಡಿ ಒಂದೇ ತಿಂಗಳಾಗ್ಯದ ಅಂತ ಹೇಳಿದ್ರಿ, ಹೌದು ರೀ. ಹೌದಾ? ಅಂದರೆ ಇದು ಶೋರೂಮ್ ಪೀಸ್ ಏನು ಬರ್ತೈತಿ ಅದೇ ಥರ ಗಾಡಿ ಇಟ್ಟಿದ್ದಾರೆ ನೀವು ನೀಟ್ನೆಸ್ ಆಗಿ? ಹೌದು ಹೌದು ರೀ. ನೀವು ಒಂದೇ ತಿಂಗಳಾಯಿತು ಗಾಡಿ ತೊಗೊಂಡ್ಬಿಟ್ಟು ಇದು ಸೇಲ್ ಯಾಕೆ ಮಾಡಕತ್ತೀರಿ ಅನ್ನೋದು ಇವಾಗ ಹೇಳ್ಬೋದಾ? ಅದೇ ರೀ, ಈಗ ನಾವು ಅದನ್ನ ನಮ್ಮ ತಮ್ಮರ ಒಬ್ರು ಇದ್ರಿ, ಹ್ಞೂ ಅವ್ರ ಮನ್ಯಾಗ ಖಾಲಿ ಅಡ್ಡಾಡಕತ್ತಿದ್ರು, ಬಾಡಿಗೆ ಗಾಡಿ ಓಡಿಸ್ತಿದ್ರಿ ಅವ್ರು. ಓಕೆ. ನಾವು ಅವ್ರಿಗೊಂದು ಗಾಡಿ ತೊಗೊಂಡು ಕೊಟ್ರೆ ಬಾಡಿಗೆರ ಓಡಿಸ್ತಾರ ಅಂತೇಳಿ ಹ್ಞೂ ತೊಗೊಂಡಿದ್ರಿ ಇದು. ಓಕೆ. ಅವ್ನು ಸಡನ್ ಆಗಿ ಏನು ಮಾಡಿಬಿಟ್ಟ, ಕಂಪ್ನ್ಯಾಗ ಕೆಲಸ ಬಂತಂತೇಳಿ ಕಂಪ್ನಿಗೆ ಸೇರ್ಕೊಂಡ. ಹ್ಞೂ 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 ಹಿಂಗಾಗಿ ನಮ್ದು ಬಿಸ್ನೆಸ್ ಐತ್ರಿ. ಹ್ಞೂ ಹ್ಞೂ ಅಂದ್ರೆ ನಮ್ಗೆ ಯೂಸ್ ಇಲ್ಲ ಇದು ಕಾರ್ ಗಾಡಿ. ಓಕೆ.
ಅದ್ರ ಸಂಬಂಧ ನಾವು ಇದನ್ನ ಮಾರಾಕ್ ತೆಗ್ದಿದ್ದಿದೆ. ಎಲ್ಲೋ ಬೋರ್ಡ್ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು ನಮ್ದು. ಹ್ಞೂ ಅದ್ರ ಸಂಬಂಧ ನಾವು ಈಗ ಇದು ಗಾಡಿ ತಗೋದು ಒಂದೇ ಕಾರಣ ಏನಂದ್ರೆ ರೀ, ಬಾಡಿಗೆ ಓಡ್ಸಕ್ಕೆ ಮತ್ತು ಮುಂದೆ ನಮ್ಗೆ ಇದು ಎವರೇಜ್ ಭಾಳ ಕೊಡ್ತೈತೆ ಅನ್ನೋ ಸಂಬಂಧ ತೊಗೊಂಡಿದ್ರಿ ಇದು. ಓಕೆ. ಗಾಡಿ ಪ್ರಾಬ್ಲಮ್ ಏನಿಲ್ಲ ರೀ. ಗಾಡಿದು ಏನು ಪ್ರಾಬ್ಲಮ್ ಇಲ್ಲ. ನಾನು ಅದೇ ಕೇಳಿದೆ ನಿಮಗೆ, ಯಾಕಂದ್ರೆ ಒಂದೇ ತಿಂಗಳು ಆಗ್ಬಿಟ್ಟೈತೆ ರೀ ಗಾಡಿ ತೊಗೊಂಡ್ಬಿಟ್ಟು. ಏನಾದರೂ ಪ್ರಾಬ್ಲಮ್ ಇದ್ದು ಮಾರಕತ್ತಿರೋ ಯಾವ ಥರ ಅನ್ನೋದು ನಾನು ನಿಮ್ಗೆ ಏನು ಪ್ರಾಬ್ಲಮ್ ಕೇಳ್ಬೋದು. ಇಲ್ಲ ರೀ. ಅವ್ರು ತಗೊಳ್ಳೋರು ಮಿಸ್ತ್ರಿ ಕರ್ಕೊಂಬಂದು ಹೊಡೆದು ಬಿಟ್ಟು ಅವ್ರು ನೋಡಿ ತೊಗೊಂಡು ಹೋಗ್ಬೋದು. ಅದೇನಿಲ್ಲ, ಪ್ರಾಬ್ಲಮ್ ಇಲ್ಲ ಆ ಟೈಪ್. ಹ್ಞೂ ಯಾಕಂದ್ರೆ ಇದು ಮಾತ್ರ ಈ ಬಾಡಿಗೆ ಹೊಡ್ಯವ್ರು ಏನಾರು ತೊಗೊಳೋದಂತೂ ಲಕ್ಕಿ ನೋಡ್ರಿ, ಅಷ್ಟು ಎವರೇಜ್ ಐತ್ರಿ ಗಾಡಿ. ಹ್ಞೂ ಹ್ಞೂ ಓಕೆ. ಇವಾಗ ತಾವು ಸೆಕೆಂಡ್ ಓನರ್ ಆಗಿದ್ದೀರಾ? ಹೌದು ರೀ. ಅದೇ ತಾವು ಹೇಳಿದ್ರಲ್ಲ ತಮ್ಮದು ಬಿಸ್ನೆಸ್ ಐತಿ. ಇವಾಗ ನೀವು ಎಲ್ಲೋ ಬೋರ್ಡ್ ತೊಗೊಂಡ್ಬಿಟ್ಟು ಬಾಡಿಗೆ ಹೊಡೆಯೋ ಉದ್ದೇಶಕ್ಕಾಗಿ ನೀವು ಗಾಡಿ ತೊಗೊಂಡಿದ್ದೀರಾ? ಹೌದು ರೀ. ಅವ್ರ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಇವಾಗ ಹ್ಞೂ ಗಾಡಿ ಕೊಡುವಂಥದ್ದು. ಹೌದು ರೀ. ಓಕೆ ಸರ್. ಇವಾಗ ತಾವು ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ ನೋಡಿರಿ, ನಾ ತೊಗೊಂಡಿದ್ದದ 465ಕ್ಕೆ ರೀ. ಹ್ಞೂ ಈಗ ಏನೋ ನೋಡಿ ಒಂದು 10,000 ಹೆಚ್ಚು ಕಡಿಮೆ ಬಂದರೆ ಕೊಡ್ಬೋದು ಅಂತ ನಂದು ರೀ. ಓಕೆ. 4,65,000 ಹೇಳಕತ್ತೀರಾ. ನಮ್ಮ ಕಡೆಯಿಂದ ಬಂದವ್ರಿಗೆ 10,000 ರೂಪಾಯಿ ನೆಗೆಶ್ಯಬಲ್ ಮಾಡಿದ್ರು ಕೂಡ 4,55,000 ಗಾಡಿ ಕೊಡಕ್ಕೆ ತಾವು ರೆಡಿ ಇದ್ದೀರಾ? ಹಾಂ, ರೆಡಿ ಇದೆ ರೀ. ಓಕೆ. ಇದು ಗಾಡಿ ಇರುವಂಥ ಲೊಕೇಶನ್ ರೀ? ಇದು ಬೆಳಗಾವಿ ರೀ ಸರ. ಬೆಳಗಾವಿಯಲ್ಲಿ ಎಲ್ಲಿ ರೀ ಸರ್? ಇದು ಬೆಳಗಾವಿ ಸಿಟಿನೇ ಬರ್ತೈತೆ ರೀ. ಬೆಳಗಾವಿ ಸಿಟಿನೇ ಐತೆ ರೀ? ಹಾಂ, ನಾವು ಫೋನ್ ಹಚ್ಚಿದ್ರೆ ನಾವು ಹೇಳ್ತೀವಿ ರೀ ಅವ್ರಿಗೆ. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ? ಹಾಂ, ಇದೆ ರೀ, ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು, ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.